ಊರ್ಮಿಳಾ ಹಾಲು ತಗೊಂಡ್ ಬಾಮ್ಮ. ಬಂದೆ ಅಜ್ಜಿ. ತಗೋ ಶ್ರದ್ಧಾ, ಹೊಸ ಬದುಕನ್ನ ಪ್ರವೇಶ ಮಾಡ್ತಾ ಇದೆಯಾ. ಗೃಹಿಣಿಯಾಗಿ ಈ ಮನೆನ ತುಂಬಾ ಚೆನ್ನಾಗಿ ಸಂಭಾಳಿಸ್ಕೊಂಡು ಹೋಗ್ತೀಯ ಅನ್ನೋ ಭರವಸೆ ನನಗಿದೆ. ಹೋಗೋ ಮಗಳೇ. ಭುವನ್. ಓ ಬಂದ್ರ ಶ್ರದ್ಧಾ? ಬನ್ನಿ, ನಿಮಗೋಸ್ಕರನೇ ಕಾಯ್ತಿದ್ದೆ. ಯಾಕೆ ನಗ್ತಿದ್ದೀರಿ ಭುವನ್? ಅಲ್ಲ, ನೀವು ನನಗೆ ಇಲ್ಲಿ ಈ ರೀತಿ ಹಾಲು ಕೊಡೋ ಸನ್ನಿವೇಶ ಬರುತ್ತೆ ಅಂತ ನಾನು ಕನಸಲ್ಲೂ ಅಂದ್ಕೊಂಡಿರಲಿಲ್ಲ ಶ್ರದ್ಧಾ. ಹೌದು ಭುವನ್, ನಾನು ಅಂದ್ಕೊಂಡೇ ಇರಲಿಲ್ಲ. ನಿಮಗಿಂತ ದೊಡ್ಡ ಅಹಂಕಾರಿ ಯಾರೂ ಇಲ್ಲ ಅಂದ್ಕೊಂಡಿದ್ದೆ ನಾನು. ತುಂಬಾ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೆ ನಿಮ್ಮನ್ನ. ಈಗ ಅದನ್ನೆಲ್ಲ ಯೋಚನೆ ಮಾಡಿದ್ರೆ ನಗು ಬರುತ್ತೆ ನನಗೆ. ಅಲ್ವಾ ಶ್ರದ್ಧಾ? ಹಬ್ಬಬ್ಬ, ಅದೇನು ಸಿಟ್ಟು, ಅದೇನು ಕೆಚ್ಚು. ನನ್ನನ್ನು ಬರ್ಬಾದ್ ಮಾಡ್ತೀನಿ ಅಂತ ನಿಂತ್ಬಿಟ್ಟಿದ್ರಲ್ವಾ ನೀವು? ದಿನ ಬೆಳಗಾದ್ರೆ ಏನೋ ಒಂದು ಗಲಾಟೆ, ಏನೋ ಒಂದು ಜಗಳ, ಮನೆಯಲ್ಲಿ, ರಸ್ತೆಯಲ್ಲಿ, ಮಾಲಲ್ಲಿ. ಹೌದು ಭುವನ್, ಏನ್ ಮಾಡ್ತೀರಾ ಹೇಳಿ. ಬಹುಶಃ ಹಾಗೆಲ್ಲ ಆಗಿರೋದಕ್ಕೇನೆ ಇವತ್ತು ನಾವಿಬ್ರು ಮದುವೆ ಆಗೋಕ್ಕೆ ಸಾಧ್ಯ ಆಯ್ತೋ ಏನೋ. ಹೌದು, ಅದಂತೂ ಸತ್ಯನೇ. ಹಾಗೆಲ್ಲ ಆಗದಿದ್ದಿದ್ರೆ ಹೀಗೆಲ್ಲ ಆಗ್ತಾನೆ ಇರಲಿಲ್ಲ. ಎಲ್ಲಿ ಆ ಹಾಲು ಕೊಡಿ, ಎಲ್ಲಿ? ತಗೊಳ್ಳಿ. ಈಗ ಸಂತೃಪ್ತಿ ಆಯ್ತು ನೋಡಿ ಶ್ರದ್ಧಾ. ಅದೇನೋ ಹೇಳ್ತಾರಲ್ಲ, ಹಾಲು ಕುಡಿದಷ್ಟು ತೃಪ್ತಿ ಆಯ್ತು ಅಂತ. ಹಾಗಂದ್ರೆ ಏನು ಅಂತ ನನಗೀಗ ಅರ್ಥ ಆಗ್ತಾ ಇದೆ. ಕೂತ್ಕೊಳ್ಳಿ ಶ್ರದ್ಧಾ, ಯಾಕೆ ನಿಂತೇ ಇದ್ದೀರಾ? ಕೂತ್ಕೊಳ್ಳಿ. ಹಾ ಭುವನ್, ಏನಾಯ್ತು? ಏನೋ ಮುಳ್ಳು ಚುಚ್ಚಿದಾಗಾಯ್ತು. ಹೌದಾ? ಸ್ವಲ್ಪ ಸರಿದು ಈ ಕಡೆ ಕೂತ್ಕೊಳ್ಳಿ. ಮತ್ತೆ ಚುಚ್ಚಿತು. ಅರೆ, ಯಾಕೆ ಹೀಗೆ? ಏನು
ಹೂವಿನ ಹಾಸಿಗೆಯಲ್ಲಿ ಮುಳ್ಳ? ಹೂವಿನ ಜೊತೆಗೆ ಮುಳ್ಳ ಫ್ರೀಯಾಗಿ ಕೊಟ್ಟಿರ್ಬೇಕು. ಛೇ 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 ಛೇ, ಬುದ್ಧಿ ಇಲ್ಲ ಅವ್ರಿಗೆ. ನನ್ನ ಶ್ರದ್ಧಾ ಅವ್ರು ಕುತ್ಕೊಳ್ಳೋ ಹಾಸಿಗೆಯಲ್ಲಿ ಮುಳ್ಳ? ನೋವೆ. ಎಲ್ಲಿ ಇರಿ. ಭುವನ್ ಮೆತ್ತಿಗೆ, ನೀವು ಹೇಗೆ ಹುಡುಕ್ತೀರಿ? ಎಲ್ಲೋ ಗೊತ್ತಿಲ್ಲದೆ ಒಂದೋ ಎರಡೋ ಮುಳ್ಳು ಸೇರ್ಕೊಂಡಿರ್ಬೋದು ಅಷ್ಟೇ. ಒಂದೋ ಎರಡೋ ಮುಳ್ಳು ಮುಳ್ಳೇ ಅಲ್ವಾ ಶ್ರದ್ಧಾ? ಅದು ಅಲ್ಲದೆ ಈ ಭುವನ ಗೊತ್ತಿಲ್ಲದೆ ಏನು ನಡೆಯಲ್ಲ ಶ್ರದ್ಧಾ. ಏನು ನಡಿಲೂಬಾರ್ದು, ನಡೆದ್ರೆ ಬಿಡಬಾರ್ದು, ಬಿಟ್ರೆ ಹಿಡ್ಕೊಳಕ್ಕಾಗಬಾರ್ದು, ಹಿಡ್ಕೊಂಡ್ರೆ ಜೀವನ ಪೂರ್ತಿ ಬಿಡಿಸ್ಕೊಳಕ್ಕಾಗಬಾರ್ದು. ಯಾಕಾದ್ರೂ ತಗಲಾಕೊಂಡೋ ಅಂತ ಅನಿಸ್ಬೇಕು ಅಲ್ವಾ ಶ್ರದ್ಧಾ? ಏನು ಭುವನ್ ಹಾಗಂದ್ರೆ? ಏನೋ ಒಗಟಾಗಿ ಹೇಳ್ದಾಗ ಅನ್ನಿಸ್ತು. ಗಂಟ್ಲಲ್ಲಿರೋ ಗುಟ್ಟು ಒಳಗಿದ್ರೆ ಮಾತ್ರ ಒಗಟು ಅಲ್ವಾ? ಹೊರಗೆ ಬಂದ್ರೆ ಎಲ್ಲ ಒಡೆದು ಚೂರ್ ಚೂರಾಗೋದು. ಅಯ್ಯೋ, ಏನಿದು?